ಹಾಯ್ ಹೆಲೋ ಸ್ನೇಹಿತರೆ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವಿದ್ಯಾರ್ಥಿಗಳೇ, ತಾವೆಲ್ಲ ಈಗಾಗಲೇ ಮೊರಾರ್ಜಿ ಪ್ರವೇಶ ಪರೀಕ್ಷೆಯನ್ನು ಬರೆದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ತಯಾರನ್ನ ನಡೆಸ್ತಾ ಇರ್ತಾರೆ. ಹಾಗಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯದಲ್ಲಿ ಸಾಮಾನ್ಯ ಜ್ಞಾನ ಅಂತ ಒಂದು 10 ಅಂಕಗಳನ್ನು ಕೇಳ್ತಾರೆ. ಅಂದರೆ ಸಾಮಾನ್ಯ ಜ್ಞಾನದ ಒಂದು 10 ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾದರೆ ಆ ಒಂದು 10 ಪ್ರಶ್ನೆಗಳಿಗೆ ಒಂದು ಮಾದರಿ ಪ್ರಶ್ನೆಗಳಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಪ್ರಮುಖ ಪ್ರಶ್ನೆಗಳನ್ನು ತಮಗೆ ಪ್ರೊವೈಡ್ ಮಾಡ್ತಾಯಿದ್ದೀನಿ. ಹಾಗೆ ನಾವು ಈಗಾಗಲೇ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ಪ್ರತ್ಯೇಕ ಲೈವ್ ಕ್ಲಾಸಸ್ಗಳನ್ನು ಹಾಗೂ ಆನ್ಲೈನ್ ಟೆಸ್ಟ್ಗಳನ್ನು ಈಗಾಗಲೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಹಾಗಾಗಿ ಇದುವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗಾದರೆ ಮೊದಲನೇ ಪ್ರಶ್ನೆ ನೋಡೋಣ. ಮೊಟ್ಟ ಮೊದಲು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದವರು ಯಾರು? ಕುವೆಂಪು, ಡಾಕ್ಟರ್ ರಾಜ್ಕುಮಾರ್, ವೀರೇಂದ್ರ ಹೆಗ್ಗಡೆ, ಪುನೀತ್ ರಾಜ್ಕುಮಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕುವೆಂಪು. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ. ಸೂಕ್ಷ್ಮ ವಸ್ತುಗಳ ವೀಕ್ಷಣೆ ಮಾಡುವ ಸಾಧನ ಯಾವುದು? ಆಪ್ಷನ್ ಎ ಟೆಲಿಸ್ಕೋಪ್, ಬಿ ಸಿಸ್ಮೋಗ್ರಾಫ್, ಸಿ ಲ್ಯಾಕ್ಟೋಮೀಟರ್, ಡಿ ಮೈಕ್ರೋಸ್ಕೋಪ್. ಸರಿಯಾದ ಉತ್ತರ ಆಪ್ಷನ್ ಡಿ ಮೈಕ್ರೋಸ್ಕೋಪ್. ಇದು ಸೂಕ್ಷ್ಮ ವಸ್ತುಗಳ ವೀಕ್ಷಣೆ ಮಾಡುವಂಥ ಒಂದು ಪ್ರಮುಖ ಸಾಧನವಾಗಿದೆ. ಹಾಲಿನ ಸಾಂದ್ರತೆ ನಡೆಯುವಂಥ ಮಾಪನ ಯಾವುದು? ಲ್ಯಾಕ್ಟೋಮೀಟರ್. ನೆಕ್ಸ್ಟ್ ನೋಡಿ. ಭಾರತದ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಉದ್ದವಾದ ನದಿ ಯಾವುದು? ಆಪ್ಷನ್ ಎ ಗಂಗಾ ನದಿ, ಬಿ ಯಮುನಾ ನದಿ, ಸಿ ಬ್ರಹ್ಮಪುತ್ರ ನದಿ, ಡಿ ಕಾವೇರಿ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ನದಿ. ನೆಕ್ಸ್ಟ್ ಪ್ರಶ್ನೆ ನೋಡಿ. ವಿಶ್ವ ತಂಬಾಕು ರಹಿತ ದಿನ ಯಾವಾಗ ಆಚರಿಸುತ್ತಾರೆ? ನಾನು ಹಿಂದಿನ ಕ್ವಶನ್ ಪೇಪರ್ಸ್ಗಳನ್ನು ಅನಲೈಸಿಸ್ ಮಾಡಿದಾಗ ಈ ದಿನಾಚರಣೆಗಳ ಮೇಲೆ ಒಂದು ಕ್ವಶನನ್ನು ಸಾಮಾನ್ಯವಾಗಿ ಕೇಳ್ತಾ ಇದ್ದಾರೆ. ಹಾಗಾಗಿ ವರ್ಷಗಳಲ್ಲಿ ಬರುವಂತಹ ಕೆಲವು ಪ್ರಮುಖ ದಿನಾಚರಣೆಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಆಪ್ಷನ್ ಎ ಮಾರ್ಚ್ 8, ಬಿ ಜನವರಿ 26, ಸಿ ಮೇ 31, ಡಿ ಮೇ 1. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೇ 31ರಂದು ವಿಶ್ವ ತಂಬಾಕು ರಹಿತ ದಿನವನ್ನು ಆಚರಿಸುತ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ. 86ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ಯಾರು? ಅಂದರೆ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದಕ್ಕೆ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಡಾಕ್ಟರ್ ದೊಡ್ಡ ರಂಗೇಗೌಡ, ಬಿ ಎಸ್.ಎಲ್. ಭೈರಪ್ಪ, ಸಿ ಎಚ್.ಎಸ್. ವೆಂಕಟೇಶ ಮೂರ್ತಿ, ಡಿ ಹಂಪ ನಾಗರಾಜಯ್ಯ. ಇದಕ್ಕೆ ಸರಿಯಾದ ಉತ್ತರ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದಂಥವರು ಆಪ್ಷನ್ ಎ ಡಾಕ್ಟರ್ ದೊಡ್ಡ ರಂಗೇಗೌಡ ಇವರು. ನೆಕ್ಸ್ಟ್ ಕ್ವಶನ್ ನೋಡಿ. GST ಇದರ ವಿಸ್ತೃತ ರೂಪ? ಆಪ್ಷನ್ ಎ ಗೂಡ್ಸ್ ಸೇಲ್ ಟ್ಯಾಕ್ಸ್, ಬಿ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್, ಸಿ ಗೂಡ್ಸ್ ಸರ್ವಿಸ್ ಟೆಸ್ಟ್, ಡಿ ಗೂಡ್ಸ್ ಸೈನ್ಸ್ ಟೆಸ್ಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್. ಇದು GST ಇದರ ವಿಸ್ತೃತ ರೂಪ. ಈಗ ಸಾಮಾನ್ಯವಾಗಿ ನಾವು ಅಂಗಡಿಗಳಲ್ಲಿ ಸುಮಾರು ಎಲ್ಲ ಕಡೆ ನಾವು ಈ GSTಯನ್ನು ನಾವು ಕಾಣಬಹುದು. ಇದರ ವಿಸ್ತೃತ ರೂಪ ಜಿ ಅಂದರೆ ಗೂಡ್ಸ್, ಎಸ್ ಅಂದರೆ ಸರ್ವಿಸ್, ಟಿ ಅಂದರೆ ಟ್ಯಾಕ್ಸ್. ನೆಕ್ಸ್ಟ್ ಕ್ವಶನ್. ಶ್ರೀಲಂಕಾದ ರಾಜಧಾನಿ ಯಾವುದು? ಸಾಮಾನ್ಯವಾಗಿ ನಾವು ಬೇರೆ ದೇಶದ ರಾಜಧಾನಿಗಳನ್ನು ಅಥವಾ ರಾಜ್ಯದ ರಾಜಧಾನಿಗಳನ್ನು ಹಿಂದಿನ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದಾಗ ಕೇಳಿರೋದನ್ನು ನಾನು ನೋಡ್ಬೋದು. ಹಾಗಾಗಿ ಇಲ್ಲಿ ನಾನು ಶ್ರೀಲಂಕಾದ ರಾಜಧಾನಿ ಅಂತ ಒಂದು ಮಾದರಿ ಪ್ರಶ್ನೆಯಾಗಿ ತೊಗೊಂಡಿದ್ದೀನಿ. ಆಪ್ಷನ್ ಎ ಕಾಬೂಲ್, ಬಿ ಕಠ್ಮಂಡು, ಸಿ ಕೊಲಂಬೋ, ಡಿ ಬೀಜಿಂಗ್. ಶ್ರೀಲಂಕಾದ ರಾಜಧಾನಿ ಯಾವುದಾಗ್ತದೆ? ಆಪ್ಷನ್ ಸಿ ಕೊಲಂಬೋ. ನೆಕ್ಸ್ಟ್ ಕ್ವಶನ್ ನಂಬರ್ 8. ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು? ಆನೆ, ಬಿ ಹಸು, ಸಿ ಹುಲಿ, ಡಿ ಕರಡಿ. ನಮ್ಮ ದೇಶದ ಒಂದು ರಾಷ್ಟ್ರೀಯ ಪ್ರಾಣಿ ಆಪ್ಷನ್ ಸಿ ಹುಲಿ. ತುಂಬ ಈಸಿ ಇದೆ. ಹಾಗೆ ಇದು ಬೇಸಿಕ್ಕಾಗಿ ಕ್ವಶನ್ ಇದೆ. ಒಮ್ಮೊಮ್ಮೆ ಈ ಥರ ಕ್ವಶನ್ಸ್ಗಳನ್ನು ಸಹ ಕೇಳ್ತಾರೆ. ಹಾಗಾಗಿ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸರಿಯಾಗಿ ನಿಮಗೆ ರಾಷ್ಟ್ರೀಯ ಹೂ ಗೊತ್ತಿರಬೇಕು, ರಾಷ್ಟ್ರೀಯ ಲಾಂಛನ, ರಾಷ್ಟ್ರೀಯ ಜಲಚರ, ಈ ಥರದೆಲ್ಲ ನಿಮ್ಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನೋಡಿ. ಕ್ವಶನ್ ನಂಬರ್ 9. ಅಮರ್ತ್ಯ ಸೇನ್ ರವರು ಯಾವ ಕ್ಷೇತ್ರಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ?
ಈ ಪ್ರಶಸ್ತಿಗಳ ಬಗ್ಗೆಯೂ ಸಾಮಾನ್ಯವಾಗಿ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಅರ್ಥಶಾಸ್ತ್ರ, ಬಿ ಶಾಂತಿ, ಸಿ ಸಾಹಿತ್ಯ, ಡಿ ವೈದ್ಯಕೀಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅರ್ಥಶಾಸ್ತ್ರ. ಅಮರ್ತ್ಯ ಸೇನ್ ರವರು ಅರ್ಥಶಾಸ್ತ್ರ ಕ್ಷೇತ್ರಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ. ಭಾರತದ ಆರ್ಥಿಕತೆಗೆ ಸಂಬಂಧಿಸಿದಂತೆ ಹಸಿರು ಕ್ರಾಂತಿ ಸಂಬಂಧಿಸಿರುವುದು ಡ್ಯಾಶ್. ಆಪ್ಷನ್ ಎ ಮೀನಿನ ಉತ್ಪಾದನೆ, ಬಿ ಪೆಟ್ರೋಲಿಯಂ ಉತ್ಪಾದನೆ, ಸಿ ಕೃಷಿ ಉತ್ಪಾದನೆ, ಡಿ ಎಣ್ಣೆಕಾಳು. ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಆಪ್ಷನ್ ಸಿ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳಕ್ಕೆ ಇದು ಹಸಿರು ಕ್ರಾಂತಿ ಸಂಬಂಧಿಸಿದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ ಮಕ್ಕಳೇ, ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ, ಲೈವ್ ಕ್ಲಾಸಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.